ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ಕಾಣೆಯಾಗಿದ್ದಾರೆ. ಭಯೋತ್ಪಾದನೆಗೆ ಜಾತಿ ಧರ್ಮ ಇಲ್ಲ ಅಂದ್ರಲ್ವಾ, ಅವರೆಲ್ಲರೂ ಕಾಣೆಯಾಗಿದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಬಂದೂಕು ಹಿಡಿದು ಬಂದ ಉಗ್ರರು ಮೊದಲು ಏನು ಕೇಳಿದ್ರು ಅನ್ನೋದು ಗೊತ್ತಾಯ್ತಾ? ಅವ್ರು ಕೇಳಿದ್ದು ಒಂದೇ ಒಂದು ಪ್ರಶ್ನೆ, ನೀನು ಹಿಂದುವಾ ಅಥವಾ ಮುಸ್ಲಿಮನ ಅಂತ. ಮುಸ್ಲಿಮರಾದ್ರೆ ಕ್ಷಮಾದಾನ, ಅದೇ ಹಿಂದೂ ಎಂದವರ ಹಣೆಗೆ ಗುಂಡು ಇಳಿಸಿದ್ರು. ನಮ್ಮ ಹಣೆ ಬರ ನೋಡಿ. ನಮ್ಮಲ್ಲಿನ ರಾಜಕಾರಣಿಗಳು ಜಾತಿ ಗಣತಿ, ಮೀಸಲಾತಿ, ಕನ್ನಡ, ಹಿಂದಿ, ಉತ್ತರ, ದಕ್ಷಿಣ ಅಂತ ನಮ್ಮಲ್ಲೇ ತಂದಿಟ್ಟು ಮಜಾ ನೋಡ್ತಾ ಇದ್ದಾರೆ. ಆದರೆ ಅವರು ಮಾತ್ರ ಅದ್ಯಾವುದು ಕೇಳಿಲ್ಲ. ನೀನು ಹಿಂದುವಾ ಅಷ್ಟೇ ಕೇಳಿದ್ದು. ಅನುಮಾನ ಬಂದವರ ಪ್ಯಾಂಟ್ ಬಿಚ್ಚಿ ಕ್ಲಾರಿಟಿ ತಗೊಂಡು ಶೂಟ್ ಮಾಡಿಕೊಂಡ್ರು. ಹೆಂಡತಿ ಬಂದು ನಮ್ಮನ್ನು ಯಾಕೆ ಉಳಿಸಿದ್ರ ಮುಗಿಸಿ ಅಂದರೆ ಮೋದಿಗೆ ಹೋಗಿ ಹೇಳು ಅಂತ ಹೇಳಿ ಹೋಗ್ತಾರೆ. ಸರ್ ಮಾತಾಡುವ ಮನಸ್ಥಿತಿಯಲ್ಲಿ ಇಲ್ಲ ಸರ್. ನಾನು ಒಂದೂವರೆ 2 ಗಂಟೆ ಏನೋ ಆಗಿರ್ಬೋದು ಸರ್. ಇಲ್ಲ, ನಾವು 3 ಜನ ಹೋಗಿದ್ದು, ಬಟ್ ಅಲ್ಲಿ ಟೂರಿಸ್ಟ್ ತುಂಬಾ ಜನ ಇದ್ರು. ಒಂದು 500 ಜನ ಇದ್ರು ಟೂರಿಸ್ಟ್. ಡೈರೆಕ್ಟ್ ತಲೆಗೆ ಹೊಡೆದಿದ್ದಾರೆ ಸರ್. ಮನೆಯವರಿಗೆ ನನ್ನ ಹಸ್ಬೆಂಡ್ ದೂರದಿಂದ ಹೊಡೆದಿರೋದು. ಬಟ್ ನಾನು ನನ್ನ ಮಗ ಸ್ವಲ್ಪ ಫರ್ಲಾಂಗ್ ಆಚೆ ಇದ್ವಿ. ನಾವು ಬಂದು ನೋಡ್ತೀವಿ, ರಕ್ತದ ನಡುವಲ್ಲಿ ಬಿದ್ದಿದ್ರು ನಮ್ಮ ಹಸ್ಬೆಂಡ್. ಹೊಡೆದವನು ಅಲ್ಲೇ ಇದ್ದ, ಅಲ್ಲೇ ಈ ಕಡೆ ಬಂದ. ಅವನಿಗೆ ಮರೆ ಪತಿಕೋ ಮಾರಾನೋ ಮುಜೆ ಬಿ ಮಾರೋ ಅಂತ ನಾನು ನನ್ನ ಮಗ ಇಬ್ರಲ್ಲಿದ್ರೆ, ಅವನು ನೈ ಮೋದಿಜಿ ಕೋ ಬೋಲೋ ಅಂತ ಹೇಳಿ ಹೋದ ಸರ್. ಅಂದ್ರೆ ಅವರ ಟಾರ್ಗೆಟ್ ಭಾರತ ಸರ್ಕಾರ, ನರೇಂದ್ರ ಮೋದಿ. ಏನ್ ಹೇಳಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಆ ಒಂದೊಂದು ದೃಶ್ಯ ಕೂಡ ಕಣ್ಣಿಗೆ ಕಟ್ಟಿದ ಹಾಗೆ ಇದೆ. ರಕ್ತ ಕುದಿಯುತ್ತೆ. ಕಾಶ್ಮೀರಿ ಫೈಲ್ಸ್ ಸಿನಿಮಾ ಬಂದಾಗ ಇದು ಪ್ರೊಪೆಗಾಂಡಾ, ಸುಮ್ಮನೆ ಸಿನಿಮಾದಲ್ಲಿ ಅತಿರೇಕವಾಗಿ ತೋರಿಸಿದ್ದಾರೆ ಅಂತ ಹೇಳ್ದ ನಾಲಾಯಕಗಳೇ, ನೋಡ್ರಪ್ಪ ಹೇಗಿದೆ ಇವರ ಮನಸ್ಥಿತಿ ಅಂತ. ಈಗಲೇ ಇಷ್ಟು ಮಾಡೋರು ಇನ್ನು 1990ರಲ್ಲಿ ಅಷ್ಟು ಮಾಡದೆ ಇರ್ತಾರ? ಎಂಥ ನಾಮಾರ್ಧರು ನೋಡಿ ಇವರೆಲ್ಲ. ಇವರಿಗೆ ತಾಕತ್ತಿದ್ರೆ ಅದೇ ಹೋಗಿ ನೇರವಾಗಿ ನಮ್ಮ ಸೈನಿಕರ ಜೊತೆ ಯುದ್ಧ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ನಿಶಸ್ತ್ರಧಾರಿಗಳ ವಿರುದ್ಧ ಗಂಡಸ್ತನ ತೋರಿಸೋದಲ್ಲ. ನಿನ್ನೆ ಪಬ್ಲಿಕ್ ಟಿವಿ ರಂಗಣ್ಣ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಇಲ್ಲ ಟೆರರಿಸ್ಟ್ಗಳು ಹೋಗಬೇಕು, ಇಲ್ಲ ಟೆರರಿಸ್ಟ್ ಬೆಂಬಲಿಸುವವರು ಕಾಶ್ಮೀರದಲ್ಲಿ ಇರುಕೂಡುದು ಅಂತ ಅವರು ಹೇಗೆ ಪಂಡಿತರನ್ನ ಹೆಕ್ಕಿ ತೆಗೆದು ಹೊಡೆದು ತಲೆ ಕರೆದು ಕಳಿಸಿದ್ರು ಹಾಗೆ ವಾಪಸ್ ಅವ್ರನ್ನು ಕಳಿಸ್ಬೇಕು. ಇತಿಹಾಸ ಆಗಲಿ. ಇಫ್ ನೆಸೆಸರಿ, let there be a separate fight for it. It has to be repopulated. ಬರೀ ಮುಸ್ಲಿಮರನ್ನ ಇಟ್ಕೊಂಡು ಇಲ್ಲ, ಮುಸ್ಲಿಂ ಲೋಕಲ್ಸು ಬೈಕ್ ಇರ್ಬೋದು, ಅನುಕಂಪದಲ್ಲಿರ್ಬೋದು. ಕೆಲವರು ಎರಡೂ ಕಡೆಯ ಲಾಭ ನಮಗಿರಲಿ ಅಂತಾನೂ ಇರ್ಬೋದು ಆ ರಾಜ್ಯದಲ್ಲಿ. ಈ ಕಡೆ ಅಭಿವೃದ್ಧಿ ನಡೀತಾ ಇರಲಿ, ಅವ್ರ ಹೆಸರಲ್ಲಿ ಅನುಭವಿಸೋಣ, ಎಂಜಾಯ್ ಮಾಡ್ಕೊಳ್ಳೋಣ, ನಮಗೆ ಹೆಂಗಿದ್ರು ಏನೂ ಆಗಲ್ಲ, ಅಲ್ಲಿ ಹೊಡೆಸ್ಕೊತಾ ಇರಲಿ ಬಿಡು ಅಂತ ಮಜಾ ನೋಡ್ತಿರೋರು ಇರ್ಬೋದು. ಯಾವನು ಮಜಾ ನೋಡ್ತಿದ್ದಾನೆ ಅವ್ರನ್ನ ತೆಗೆದು ನಾವು ಕಳಿಸ್ಬೇಕು. ಹೇಗೆ ಕಾಶ್ಮೀರಿ ಪಂಡಿತರನ್ನು ಓಡಿಸಿದ್ರು ಹಾಗೆ ಅಲ್ಲಿಂದ ಮುಸ್ಲಿಮರನ್ನು ಓಡಿಸ್ಬೇಕು. ಅಂದರೆ ಹೇಗಿರುತ್ತೆ ಪರಿಸ್ಥಿತಿ? ಇವತ್ತು ನೀನು ಹಿಂದೂನ ಅಂತ ಕೇಳಿ ಹೊಡೆದ ಯಾವನೋ ಉಗ್ರ, ಅದಕ್ಕೆ ಉತ್ತರ ಕೊಡಲಿಕ್ಕೆ ಕಚಡ ಬಾಯಿ ಇರೋಂತಹ ಒವೈಸಿ, ಮುಂಬೈ ಅಟ್ಯಾಕ್ ಆದಾಗ ನಾಲಿಗೆನ ಕಿಲೋಮೀಟರ್ ಗಟ್ಟಲೆ ಬಿಟ್ಕೊಂಡು ನಿಂತಿದ್ದಂತಹ ದಿಗ್ವಿಜಯ ಸಿಂಗು, ಪುಲ್ವಾಮಾ ಅಟ್ಯಾಕ್ ಆದಾಗ ಮೈ ಮೇಲೆ ಇರುವೆ ಬಿಟ್ಕೊಂಡಂಗೆ ಡ್ಯಾನ್ಸ್ ಮಾಡ್ತಾ ಇದ್ದ ಕೆಲವು ಕಾಂಗ್ರೆಸ್ ಲೀಡರ್ಗಳು, ನಿಮಗೆ ಆನಂದ ಆಗಿದ್ರೆ ಹಾಲು ಕುಡೀರಿ. ಆದರೆ ಅದೇ ರೀತಿ ನೀನು ಮುಸ್ಲಿಮ ಅಂತ ಕೇಳಿ ಇನ್ಯಾವುದೋ ಜಾಗದಲ್ಲಿ ಹೊಡೆಯಲಿಕ್ಕೆ ಪ್ರಾರಂಭ ಆದರೆ ಏನಾದೀತು ಅಂತ ಯಾರು ಒಬ್ರು ಯೋಚನೆ ಮಾಡಿದ್ದೀರಾ? ಅದನ್ನ ಏನಾದೀತು ಅಂತ? ಎಲ್ಲಿವರೆಗೆ ಈ ರೀತಿಯ ಡೋಂಗಿಗಳು ಭಾರತದೊಳಗಡೆ ಇದ್ದಾರೋ ಅಲ್ಲಿವರೆಗೂ ಈ ಆಂತರಿಕ ದ್ರೋಹಿಗಳಿಂದಾಗಿ ನಮ್ಗೆ ಈ ಪರಿಸ್ಥಿತಿ ನಿಭಾಯಿಸಕ್ಕಾಗಲ್ಲ. ನಮಗೆ ಪಾಕಿಸ್ತಾನ ದೊಡ್ಡದಲ್ಲ, ಪಾಕಿಸ್ತಾನದಿಂದ ಪ್ರೇರೇಪಿತರಾಗಿ ಬರುವಂತಹ ಉಗ್ರರು ನಮಗೇನು ದೊಡ್ಡದಲ್ಲ. ಆದರೆ ಈ ಆಂತರಿಕ ದ್ರೋಹಿಗಳಿದ್ದಾರಲ್ಲ, ಎರಡೂ ಲಾಭಗಳನ್ನು ಪಡ್ಕೊಂಡು ಸ್ವಾರ್ಥಕ್ಕೆ ಸಾಯ್ತಿರೋ ಬೋತ್ ಮುಸ್ಲಿಂ ಕಮ್ಯುನಿಟಿ ಒಳಗಡೆ ಆ್ಯಂಡ್ ಇದರಲ್ಲಿ ನಾನು ಹೇಳ್ತಿರೋದು ಲೀಡರ್ಸಲ್ಲಿ, ಅದರ ಪರಿಣಾಮ ಇದೆಲ್ಲ. ಪಾಪ ತಿನ್ನಕ್ಕೆ ಅನ್ನ ಇರಲ್ಲ, ಅಯೋಗ್ಯರನ್ನು ತೊಗೊಂಬಂದು ಅವನಿಗೇನೋಗ್ಬೇಕ್ರಿ ಭಯೋತ್ಪಾದಕನಿಗೆ, ಲೋಕಲ್ ಜನಕ್ಕೆ ಪಾಪ ತಿನ್ನಕ್ಕೆ ಅನ್ನ ಇಲ್ಲದೆ ಹೋದರೆ ಅವನಿಗೇನೋಗ್ಬೇಕು? ಅದರದ್ದೇ ಹೆಸರಲ್ಲಿ ಇನ್ನಷ್ಟು ಜನ ರೆಕ್ರೂಟ್ ಮಾಡ್ಕೊತಾನೆ ಗುಂಡೊಡ್ಸೋಕ್ಕೆ, ಕಲ್ಲು ಹೊಡೆಯೋಕ್ಕೆ, ಮಕ್ಕಳಿಗೆ ಕಾಸು ಕೊಡ್ತಾ ಇದ್ದಂತಹ ಕಚಡಗಳಿಗೆ ಸುಮ್ಮನೆ ಬಿಡಬೇಕಾ?
ಜಮ್ಮು ಕಾಶ್ಮೀರದಲ್ಲಿ ಈಗ ನಡೆದಿರುವಂಥ ಘಟನೆಗೆ ನಿಮಗೆ ಪಾಕಿಸ್ತಾನ ಅಷ್ಟೇ ಕಾರಣ ಅನಿಸುತ್ತಾ? ಕಾಶ್ಮೀರದ ಲೋಕಲ್ ಸಪೋರ್ಟ್ ಇಲ್ಲದೆ ಇಷ್ಟು ಮಾಡೋದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಅವರೆಲ್ಲ ಇದೇ ಕಾಶ್ಮೀರದ ಮುಸ್ಲಿಮರಾಗಿದ್ರೂ ಆಶ್ಚರ್ಯ ಇಲ್ಲ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಆರ್ಟಿಕಲ್ 370 ರದ್ದು ಮಾಡಿದ್ರು. ಕಾಶ್ಮೀರದಲ್ಲಿ ಚುನಾವಣೆ ನಡೆಯಿತು. ಪ್ರವಾಸಿಗರನ್ನ ಕೈ ಬೀಸಿ ಕರೆಯಿತು. ಅಲ್ಲಿನ ಮುಸಲ್ಮಾನರು ಕೂಡ ಅದರ ಲಾಭ ಮಾಡಿಕೊಂಡ್ರು. ಇವತ್ತು ಅವರಿಗೆಲ್ಲ ಕೈ ತುಂಬ ಕೆಲಸ ಸಿಗ್ತಾ ಇದೆ ಅಂದರೆ ಅದಕ್ಕೆ ಇದೇ ಕಾರಣ. ಆದರೆ ಎಂಥ ನೀಚರು ನೋಡಿ, ಮತ ಅಂತ ಬಂದಾಗ ಜೊತೆಗಿದ್ದ ಹಿಂದೂಗಳನ್ನು ಬಿಡೋದಿಲ್ಲ ಇವರು. ಇದಕ್ಕೆ ಒಂದೇ ಒಂದು ಪರಿಹಾರ. ಅವರು ಹೇಗೆ ನಮ್ಮ ಕಾಶ್ಮೀರಿ ಹಿಂದೂಗಳನ್ನು ಓಡಿಸಿದ್ರು ಹಾಗೆ ಹಿಂದೂಗಳು ಕೂಡ ಕಾಶ್ಮೀರದಿಂದ ಅವರನ್ನು ಓಡಿಸಬೇಕು. ಆಗ ಇಂಥ ದ್ರೋಹಿಗಳು ಕಾಶ್ಮೀರದಲ್ಲಿ ಇರೋದೇ ಇಲ್ಲ. ಈಗ ನಂಗೂ ಹೇಳ್ತೀರಾ ಕೋಮುವಾದಿ ಇವಳು ಅಂತ. ಬೇಜಾರೇ ಇಲ್ಲ. ಸತ್ಯ ಅರ್ಗಿಸ್ಕೊಳ್ಳೋದು ತುಂಬ ಕಷ್ಟ. ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಇನ್ಸಿಡೆಂಟ್ ನಡೆಯಿತು. ಹಿಂದೂ ಫ್ಯಾಮಿಲಿಯ ಮನೆಯನ್ನ ಸಂಪೂರ್ಣವಾಗಿ ಸುಟ್ಟು ಹಾಕಲಾಗಿತ್ತು. ಯಾರು ಸುಟ್ಟಿದ್ದು ಕೇಳಿದ್ರೆ ನಮ್ಮ ಪಕ್ಕದ ಮನೆಯಲ್ಲಿದ್ದ ಮುಸ್ಲಿಂ ಕುಟುಂಬ ಅಂತ ಹೇಳ್ತಾರೆ. आपके साथ क्या हुआ कि आप यहाँ पर आए? क्या करूँ, घर बार सब जला दिया मुस्लिम लोग, जला दिया? पूरा जला दिया, एक भी नहीं है जो कपड़ा पड़ा वो यही वाला 6-7 दिन से पड़ा हूँ। वो बोल रहे मारे तकबीर अल्लाह अकबर करके जला रहा है सब पूरा आदमी। बोल रहा है मुस्लिम को मारो हिंदू को मारो ऐसे करके जला रहा है। अच्छा, वो आपके गांव वाले लोग थे कि बाहर से लोग आए? नहीं गाँव वाला है, वही दूसरा हम लोग पड़ोसी वाला है, सब पूरा पड़ोसी वाला है। आपके सब पड़ोसी ही थे वो सब? शमशरगंज का है सब पूरा, शमशरगंज सिली तला ऐजोल तला यही वाला है सब पूरा। वापिस जाने में तो डर लग रहा है? तो डर तो लगेगा, वही पास में है, ये है ना मुस्लिम है ना, इसलिए तो डर लगेगा। आके दूधी छुरी में जला दिया, डर तो लगेगा, सबको डर लगता है। ಸಾಕ? ಇನ್ನೆಷ್ಟು ಉದಾಹರಣೆ ಬೇಕು? ಹುಟ್ಟು ಗುಣ ಸುಟ್ಟರು ಹೋಗೋದಿಲ್ಲ. ರಕ್ತ, ಸಾವು, ಹಿಂಸೆ ಅನ್ನೋದು ಅವರ ರಕ್ತದಲ್ಲೇ ಬಂದಿದೆ. ಅದನ್ನು ಬದಲಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ ಇರೋ ಒಂದೇ ಪರಿಹಾರ ಅಂದರೆ ದಂಡಂ ದಶಗುಣಂ. ನಮ್ಮವರು 30 ಮಂದಿಯನ್ನು ಕೊಂದ್ರಲ್ವಾ, ಅವರ 300 ತಲೆ ತೆಗಿಬೇಕು. ಅವರ ಇಡೀ ವಂಶವನ್ನೇ ನಿರ್ವಂಶ ಮಾಡಬೇಕು. ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ. ನೋ ಡೌಟ್ ಆ ಕೆಲಸ ಆದಷ್ಟು ಬೇಗ ನಡೆಯುತ್ತೆ. ಅಮಿತ್ ಶಾ ಅವರು ಆಲ್ರೆಡಿ ರಾತ್ರಿ ಶ್ರೀನಗರಕ್ಕೆ ಹೋಗಿದ್ದಾರೆ. ಮೋದಿಜಿ ಕೂಡ ಅಜಿತ್ ದೋವಲ್ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ. ಮೀಟಿಂಗ್ ಮುಗಿಯೋ ಹೊತ್ತಿಗೆ ಗಡಿಯಲ್ಲಿ 2 ವಿಕೆಟ್ ಕೂಡ ಬಿದ್ದಿದೆ. ಬಾರಾಮುಲ್ಲಾದಲ್ಲಿ ಬೆಳ್ಳಂಬೆಳಗ್ಗೆ ಸೇನಾ ಕಾರ್ಯಾಚರಣೆ ನಡೆಸಿ 2 ಜಿಹಾದಿ ಹಂದಿಗಳನ್ನು ಹೊಡೆದು ಬಿಸಾಕಿದ್ದಾರೆ. ಇದೇ ನೋಡಿ ಆ ಪಾಪಿಗಳ ಹೆಣ. ಇಷ್ಟೊತ್ತಿಗೆ 72 ಊರುಗಳ ಜೊತೆ ಸರಸ ಆಡ್ತಿರ್ತಾರೆ. ಇನ್ನು ಲಷ್ಕರ್ ಎ ತೊಯ್ಬಾದ ಅಕ್ರಮ ಸಂತಾನ ದಿ ರೆಸಿಸ್ಟೆನ್ಸ್ ಫ್ರಂಟ್ ಇದರ ಹೊಣೆ ಹೊತ್ಕೊಂಡಿದೆ. ಇದರ ಮಾಸ್ಟರ್ ಮೈಂಡ್ ಸೈಫುಲ್ಲಾ ಖಾಲಿದ್ ಅನ್ನೋ ವಿಷಯ ಗೊತ್ತಾಗಿದೆ. ಆಪರೇಷನ್ ಟಿಕ್ಕಾ ಹೆಸರಿನಲ್ಲಿ ಸೇನೆ ಕಾರ್ಯಾಚರಣೆಗೆ ಸೈನಿಕರು ರೆಡಿಯಾಗಿದ್ದಾರೆ. ಒಂದಂತೂ ಸತ್ಯ, ಇದರ ಹಿಂದೆ ಇದ್ದವರನ್ನ ಮೋದಿಜಿ ಖಂಡಿತ ಬಿಡೋದಿಲ್ಲ. ನಮ್ಮ ಸೇನೆ ಇದಕ್ಕೆ ತುಂಬಾ ದೊಡ್ಡ ಪ್ರತಿಕಾರ ಅಂತೂ ಖಂಡಿತ ತೀರಿಸಿಕೊಳ್ಳೇಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.